ಮುಂಗಾರು ಮಾಯ ರಾಜ್ಯದಲ್ಲಿ ಬರಗಾಲದ ಛಾಯೆ ಎಲ್ಲ ಕಡೆ ಬೀರ್ತಾ ಇದೆ. ಮಳೆರಾಯನಿಗೆ ಈಗ ಎಲ್ಲಿಲ್ಲದ ಆಹ್ವಾನ. ಹುಯ್ಯೋ ಹುಯ್ಯೋ ಮಳೆರಾಯ ಅನ್ನುವಂತಹ ಈಗ ಮಂತ್ರ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಭೂಮಿ ಸಂಪೂರ್ಣವಾಗಿ ಈಗ ಬರಿದಾಗಿದೆ. ಮಳೆರಾಯನನ್ನು ಕಾತುರದಿಂದ ಜನ ಕಾದು ನೋಡ್ತಾ ಇದ್ದಾರೆ. ಮೇಘರಾಜನಿಗೆ ವಿಶೇಷ ಪೂಜೆ, ಇದೊಂದು ವಿನೂತನ ಆಚರಣೆಯಾಗಿದೆ. ಬೆಳಗಾವಿ ಜಿಲ್ಲೆ ನೀರಲೆಯಲ್ಲಿ ಜನರಿಂದ ವಿಶೇಷ ಆಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಗ್ರಾಮದೈವ ನೀಲಕಂಠನಿಗೆ ಜನರಿಂದ ಜಲಾಭಿಷೇಕದ ಕಾರ್ಯಕ್ರಮ ನೆರವೇರ್ತಾ ಇದೆ. ನೀರಲಿ ಗ್ರಾಮದ ಗರ್ಭಗುಡಿಯಲ್ಲಿ ಈಗ ಸದ್ಯದ ಮಟ್ಟಿಗೆ ನೀರು ಗರ್ಭಗುಡಿಯಲ್ಲಿ ನೀರು ತುಂಬಿಸಿ ಜನ ಈಗ ಫುಲ್ ಖುಷಿಯಾಗಿದ್ದಾರೆ. ದೇಗುಲದಲ್ಲಿ ನೀರು ತುಂಬಿಸಿದರೆ ಮಳೆ ಬರುತ್ತೆ ಅನ್ನುವಂತಹ ನಂಬಿಕೆ ಇಲ್ಲಿಯ ಜನರದ್ದಾಗಿದೆ. ವರುಣನ ಕೃಪೆಗಾಗಿ ನೀರಲೆ ಜನರ ವಿಶೇಷ ಪ್ರಾರ್ಥನೆ ಇದಾಗಿದೆ. ವಿಶೇಷ ಪ್ರಾರ್ಥನೆ ಬರದಿಂದ ರಾಜ್ಯದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಮುಂಗಾರು ಮಾಯ ಆಗಿದೆ, ಆದ್ದರಿಂದ ಮಳೆ ಬೇಕಲ್ವಾ, ಆದ್ದರಿಂದ ಜನ ಭಗವಂತನ ಮೊರೆ ಹೋಗಿದ್ದಾರೆ. ಗ್ರಾಮದ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಪ್ರಶಾಂತ್ ಫೋನಲ್ಲಿದ್ದಾರೆ. ಪ್ರಶಾಂತ್, ಏನಿದು ಆಚರಣೆ ಮಳೆ ಬರಲಿ ಅಂತ? ಖಂಡಿತ ಶ್ರೀನಿವಾಸ, ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಮಳೆ ಬಹುತೇಕ ಪ್ರಮಾಣವಾಗಿ ಕೈಕೊಟ್ಟಿರುವಂತದ್ದು. ಹವಾಮಾನ ಇಲಾಖೆ ಪ್ರಕಾರ ಈ ಒಂದು ವರ್ಷಗಳ ಕಾಲ ಬರಗಾಲ ಬೀಳುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಅಧಿಕಾರಿಗಳು ಒಂದ್ ಕಡೆ ಹೇಳ್ತಾ ಇರುವಂತದ್ದು. ಇದೀಗ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯೂ ಸಹ ಆಗಿಲ್ಲ. ಮಳೆ ಆಗತ್ತೆ ಅಂತ ಹೇಳಿ ನಂಬಿಕೊಂಡು ರೈತರು ಏನ ಬಿತ್ತನೆ ಮಾಡಿದ್ರು ಅವರಿಗೆ ಇದೀಗ ಭಾರಿ ಪ್ರಮಾಣದಲ್ಲಿ ಆತಂಕ ಸಹ ಈಗ ಎದುರಾಗಿರ್ತುವಂತದ್ದು. ಮಳೆ ಇಲ್ಲದ ಕಾರಣ ಬಿತ್ತನೆ ಮಾಡುವಂತ ಏನು ಬೆಳೆಗಳು ಒಣಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈ ಒಂದು ಹಿನ್ನೆಲೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನೆರ್ಲಿ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಒಂದು ವಿಶೇಷವಾಗಿ ಒಂದು ಹರಕೆಯನ್ನ ಸಹ ಹೊತ್ತಿರುವಂತದ್ದು. ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಅಂತಂದ್ರೆ ಜಲಾಭಿಷೇಕ ಸಹ ಮಾಡಿರುವಂತದ್ದು. ಗರ್ಭಗುಡಿಯಲ್ಲಿ ನೀರನ್ನ ತುಂಬಿಸಿಕೊಂಡು ಈಗ ಮಳೆಗಾಗಿ ದೇವರಲ್ಲಿ ಪ್ರಾರ್ಥನೆ ಸಹ ಸಲ್ಲಿಸಿರುವಂತದ್ದು. ಹಿರಿಯರ ಕಾಲದಿಂದಲೂ ಈ ಒಂದು ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ನೀರನ್ನ ತುಂಬಿಸಿ ಮತ್ತೆ ಜಲಾಭಿಷೇಕ ಮಾಡಿದ್ರೆ ಮಳೆ ಆಗಂತ ಹೇಳಿ ನಂಬಿಕೆ ಸಹ ಇರುವಂತದ್ದು. ಈ ಹಿಂದೆಯೂ ಸಹ ಅನೇಕ ಬಾರಿ ಬರಗಾಲ ಬೀಳುವಂತ ಪರಿಸ್ಥಿತಿಯಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಜಲಾಭಿಷೇಕ ಮತ್ತು ಗರ್ಭಗುಡಿಯಲ್ಲಿ ನೀರು ತುಂಬಿಸಿದ ಹಿನ್ನೆಲೆ ಅಂತಂದ್ರೆ ಮಳೆ ಆಗಿತ್ತು ಅಂತ ಇದೀಗ ಹಿರಿಯರು ಸಹ ಎಲ್ಲರೂ ಇಲ್ಲಿ ಹೇಳಿಕೆಯನ್ನು ಸಹ ನೀಡ್ತಾ ಇರುವಂತದ್ದು. ಶ್ರೀನಿವಾಸ್, ಓಕೆ, ಧನ್ಯವಾದಗಳು ಪ್ರಶಾಂತ್. ಇನ್ನು ಮಳೆ ಬರಬೇಕು ಅಂತ ಅನೇಕ ಜನ ಅನೇಕ ದೇವರ ಮೊರೆಯನ್ನು ಹೋಗ್ತಾರೆ. ರಾಜ್ಯದಲ್ಲಿ ವಿಪರೀತವಾದಂತಹ ಬರಗಾಲ, ಮುಂಗಾರಿಲ್ಲ. ಆದ್ದರಿಂದ ಗ್ರಾಮಸ್ಥರು ಇಲ್ಲಿನ ನೀಲಕಂಠೇಶ್ವರನ ಗರ್ಭಗುಡಿಗೆ ನೀರನ್ನು ತುಂಬಿಸಿದರೆ ಮಳೆ ಬರುತ್ತೆ ಅನ್ನುವಂತಹ ಒಂದು ನಂಬಿಕೆಯಿಂದ ಈ ಒಂದು ವಿಶೇಷ ಆಚರಣೆಯಲ್ಲಿ ಮುಳುಗಿದ್ದಾರೆ. ಸುಮಾರು ಜನ ನಾವು ನೋಡ್ತೀವಿ, ಕಪ್ಪೆ ಮದುವೆ ಮಾಡಿಸಿದರೆ ಮಳೆ ಬರುತ್ತೆ ಅನ್ನೋರಿದ್ದಾರೆ, ಬಾಳೆ ಕಂಬಕ್ಕೆ ಮದುವೆ ಮಾಡಿಸಿದರೆ ಮಳೆ ಬರುತ್ತೆ ಅನ್ನೋರಿದ್ದಾರೆ, ಇನ್ನು ಹಲವಾರು ಹೋಮ ಹವನಗಳನ್ನು ಮಾಡಿಸಿದರೆ ಮಳೆ ಬರುತ್ತೆ ಅನ್ನೋರಿದ್ದಾರೆ. ಆ ಒಂದು ಸಾಂಸ್ಕೃತಿಕ ಸಂಪ್ರದಾಯಗಳ ಪೈಕಿ, ಜಾನಪದೀಯ ಸಂಪ್ರದಾಯಗಳ ಪೈಕಿ ಇದು ಕೂಡ ಒಂದಾಗಿದೆ. ಆದ್ದರಿಂದ ನೀರಲೆ ಗ್ರಾಮದಲ್ಲಿ ಜನರು ಈಗ ನೀಲಕಂಠೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿ ನೀರನ್ನು ತುಂಬಿಸಿ ಮಳೆಯ ನಿರೀಕ್ಷೆಯಲ್ಲಿದ್ದಾರೆ. ಅಂದರೆ ಗರ್ಭಗುಡಿಯಲ್ಲಿ ನೀರನ್ನು ತುಂಬಿಸಿದರೆ ಮಳೆ ಬರುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ, ಒಂದು ನಂಬಿಕೆ ಜನರದ್ದಾಗಿದೆ. ಆದ್ದರಿಂದ ಜನ ಈಗ ಮಳೆರಾಯನ ಒಂದು ಆಗಮನದ ನಿರೀಕ್ಷೆಯಲ್ಲಿದ್ದಾರೆ. ಆ ಕಾರಣಕ್ಕೆ ಈಗ ವಿಶೇಷವಾದಂತಹ ಪೂಜೆಯನ್ನು ನೀಲಕಂಠ ದೇವರಿಗೆ ಸಲ್ಲಿಸ್ತಾ ಇದ್ದಾರೆ. ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನೀರಲೆ ಗ್ರಾಮದಲ್ಲಿ ನಡೀತಾ ಇರತಕ್ಕಂತಹ ಘಟನೆ.